ಈ ಒಂದು ವಿಡಿಯೋದಲ್ಲಿ ನಾನು ಈ ಖಾತಾದ ಪ್ರಾಮುಖ್ಯತೆನ ಎಕ್ಸ್ಪ್ಲೇನ್ ಮಾಡ್ತೀನಿ, ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್ಡ್. ಈ ಖಾತಾ ಅಂದ್ರೆ ಏನು ಅಂತ ಹೇಳ್ತೀನಿ. ಈ ಸ್ವತ್ತು ಅಂದ್ರೆ ಫಾರ್ಮ್ ನಂಬರ್ 9 ಮತ್ತೆ ಫಾರ್ಮ್ ನಂಬರ್ 11ನ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಈ ಖಾತಾಗೂ ಮತ್ತೆ ಬಿ ಖಾತಾಗೂ ಏನ್ ಡಿಫ್ರೆನ್ಸು, ಏನ್ ಲಿಂಕ್ ಇದೆ. ಈ ಖಾತಾ ಅಂತ ಸಿಕ್ಕಿದ ತಕ್ಷಣ ಅದು ಈ ಖಾತಾ ಸಿಕ್ಕಾಗ ನಿಮಗೆ ಪ್ರಾಪರ್ಟಿ ಮೇಲೆ ಪ್ರಾಪರ್ಟಿ ಸರ್ಟಿಫಿಕೇಟ್ ಸಿಕ್ಕುತ್ತಾ ನಿಮಗೆ. ಮತ್ತೆ ಈ ಖಾತಾ ಇಲ್ದಲೇ ನೀವು ಪ್ರಾಪರ್ಟಿಯನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೋದಾ, ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂದ್ರೆ ಯಾವ ಸಂದರ್ಭಗಳಲ್ಲಿ ಮಾಡ್ಕೋಬಹುದು. ಒಂದು ರೀಸೆಂಟ್ ಹೈಕೋರ್ಟ್ ಜಜ್ಮೆಂಟ್ ಬಂದಿದೆ, ನಮ್ಮ ಕರ್ನಾಟಕ ಹೈಕೋರ್ಟ್ ಕೊಟ್ಟರು ಅಂತ ರೀಸೆಂಟ್ ಜಜ್ಮೆಂಟ್ ಬಂದಿದೆ, ಅದನ್ನು ಸಹ ಡಿಸ್ಕಸ್ ಮಾಡ್ತೀನಿ. ಮತ್ತೆ ಈ ಖಾತಾ ಪಡ್ಕೋಬೇಕು ಅಂತ ಹೇಳಿದ್ರೆ ಯಾವ್ಯಾವ ದಾಖಲೆಗಳು ನಿಮ್ಮ ಹತ್ರ ಇರಬೇಕು, ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನ ಕೊಡೋದ್ರ ಜೊತೆಗೆ ಒಬ್ಬ ಅಡ್ವೊಕೇಟ್ ಆಗಿ ನಿಮಗೆ ಕಾನೂನಿನ ಅಂಶಗಳನ್ನ ಒಂದು ಕಿವಿ ಮಾತು ಹೇಳ್ತೀನಿ. ಕೊನೆಗೆ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಸಾಲಿಡ್ ಲೀಗಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ, ಮೊದಲನೇದಾಗಿ ಈ ಖಾತಾ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ಈ ಖಾತಾ ಅಂದ್ರೆ ಏನು ಅಂತ ಹೇಳಿ ನಾನು ಈ ಹಿಂದೆ ವಿಡಿಯೋಗಳನ್ನೆಲ್ಲ ಮಾಡಿಬಿಟ್ಟಿದ್ದೀನಿ, ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ. ಆದರೆ ಇಲ್ಲಿ ಫೋಕಸ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಖಾತಾ ಅಂದ್ರೆ ಏನು ಅಂತ ಮಾತ್ರ. ಈ ಹಿಂದೆ ನಾವು ನೋಡಿದ್ವಿ ಎ ಖಾತಾ, ಬಿ ಖಾತಾ, 11A ಫಾರ್ಮು, 11B ಫಾರ್ಮು, ಇದೆಲ್ಲ ನೋಡಿದ್ವಿ ನಾವು. ಈ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ, ಈ ಎಲ್ಲ ಖಾತಾಗಳು ಪೇಪರ್ ಫಾರ್ಮಲ್ಲಿ ಇರ್ತಾ ಇದ್ವು, ನಿಮಗೆ ಹಾರ್ಡ್ ಕಾಪಿ ಸಿಗ್ತಾ ಇತ್ತು, ಪೇಪರ್ ಮೂಲಕ ಸಿಗ್ತಾ ಇತ್ತು ನಿಮಗೆ. ಆದರೆ ಈಗ ಈ ಖಾತಾ ಅಂತೇಳಿ ನಮ್ಮ ಗೌರ್ಮೆಂಟು ತಗೊಂಬಂದಿದೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ದೇನು ಹಾರ್ಡ್ ಕಾಪಿ ಇರುತ್ತಲ್ಲ, ಅಂದರೆ ಪೇಪರ್ ಮೂಲಕ ಇರುತ್ತಲ್ಲ, ಅದು ಡಿಜಿಟೈಸ್ಡ್ ಆಗಿಬಿಟ್ಟಿರುತ್ತೆ, ಆನ್ಲೈನಲ್ಲಿ ಅಪ್ಲೋಡ್ ಆಗಿಬಿಡುತ್ತೆ, ಯಾವ ಪ್ರಾಪರ್ಟಿ ಯಾವ ಹೆಸರಿನಲ್ಲಿ ಇರುತ್ತೆ ಅಂತೇಳಿ. ಇನ್ನು ತುಂಬ ಹಿಂದೆ ಹೋಗಿ ನೋಡೋದಾದ್ರೆ ನೀವು, ಈ ಪಂಚಾಯತಿ ಪ್ರೆಸಿಡೆಂಟು ಮತ್ತು ಸೆಕ್ರೆಟರಿಗಳು ಕೈಯಲ್ಲೇ ಬರೆದ್ಬಿಟ್ಟು ಸೀಲ್ ಹಾಕಿ ಒಂದು ಹಳದಿ ಪೇಪರ್ನ ಕೊಟ್ಬಿಡ್ತಾ ಇದ್ರು ನಿಮಗೆ. BBMPನಲ್ಲೂ ಅಷ್ಟೇ ಒಂದು ಲೆಡ್ಜರ್ ಇರ್ತಾ ಇತ್ತು, ಅದ್ರದ್ದೊಂದು ಕಾಪಿ ತಗೊಂಡು ಅದಕ್ಕೆ ಸೀಲ್ ಸಿಗ್ನೇಚರ್ ಹಾಕಿ ಸರ್ಟಿಫೈಡ್ ಕಾಪಿ ಮಾಡ್ಬಿಟ್ಟು ನಿಮಗೆ ಕೊಡ್ತಾ ಇದ್ರು. ಇದರಲ್ಲಿ ದೊಡ್ಡ ಪ್ರಾಬ್ಲಮ್ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಒಂದೇ ಸೈಟ್ ನಂಬರ್ಗೆ 3-4 ಜನರಿಗೆ ಖಾತೆ ಬರೆದು ಕೊಟ್ಬಿಡೋರು. ಇದು ಅವ್ರ ಕೈ ತಪ್ಪಿನಿಂದ ಆಗ್ತಾ ಇತ್ತು, ಅಥವಾ ಅವರು ಅಪ್ಲಿಕೇಶನ್ ಆಫ್ ಮೈಂಡ್ ಸರಿಯಾಗಿರ್ತಿರ್ಲಿಲ್ವೋ, ಅಥವಾ ಲೆಡ್ಜರ್ಗಳು ಸರಿ ಇರ್ತಿರ್ಲಿಲ್ವೋ, ಅಥವಾ ಅವ್ರ ಪರ್ಸನಲ್ಗೆ ಏನೇನಾದರೂ ಇತ್ತೋ, ಅದೆಲ್ಲನೂ ಬೇರೆ ಪ್ರಶ್ನೆ. ಆದರೆ ಇದಾಗೋದಕ್ಕಿಂತ ಮುಂಚೆ ಆಗ್ತಿದ್ದಂಥ ದುಸ್ಥಿತಿ ಇದು, ಈ ಖಾತಾ ಬರೋಕ್ಕಿಂತ ಮುಂಚೆ ಆಗ್ತಿದ್ದಂಥ ದುಸ್ಥಿತಿ. ಹೀಗಾಗಿ ಹಲವಾರು ಜನಗಳು ಮೋಸ ಹೋಗುವಂಥ ಸಾಧ್ಯತೆ ತುಂಬ ಹೆಚ್ಚಾಗಿತ್ತು. ಅದಕ್ಕೋಸ್ಕರ ಈ ಖಾತಾ ಅಂತ ಹೇಳಿ ತಂದುಬಿಟ್ಟಿದ್ದಾರೆ. ಈ ಖಾತಾ ಇಲ್ಲದೆ ಇದ್ದರೆ, ಆ ಹಾರ್ಡ್ ಕಾಪಿಗಳೇನಾದ್ರು ಇದ್ದರೆ, ಒಂದು 3-4 ಜನಕ್ಕೆ ಸೇಮ್ ಪ್ರಾಪರ್ಟಿಯ ಖಾತಾ ಇತ್ತು ಅಂತ ಹೇಳಿದ್ರೆ, ಯಾವ್ದು ಒರಿಜಿನಲ್ಲು ಯಾವ್ದು ಡೂಪ್ಲಿಕೇಟು ಅಂತೇಳಿ ಫೈಂಡ್ ಔಟ್ ಮಾಡೋದೇ ಕಷ್ಟ. ಕೋರ್ಟಲ್ಲಿ ನೀವು ಆ ಡಾಕ್ಯುಮೆಂಟ್ನ ಸಲ್ಲಿಸಿದ್ರೂ ಸಹ ಅದು ಯಾವ್ದು ಒರಿಜಿನಲ್ಲು ಯಾವ್ದು ಡೂಪ್ಲಿಕೇಟು ಅಂತೇಳಿ ಹೆಂಗೆ ಪ್ರೂವ್ ಮಾಡೋದು. ಎಲ್ಲ ಡಾಕ್ಯುಮೆಂಟ್ಗಳು ಎಲ್ಲ ಖಾತಾಗಳಲ್ಲೂ ಸೀಲ್ ಇರುತ್ತೆ, ಸಿಗ್ನೇಚರ್ ಇರುತ್ತೆ. ಹಾಗಾಗಿ ಇದಕ್ಕೆ ಪರಿಹಾರ ತರಬೇಕು ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರ ಈ ಖಾತೆ ಅಂತೇಳಿ ಮಾಡಿ ಆ ಖಾತೆ ವಿಚಾರವಾಗಿ ಮೋಸ ಹೋಗೋದನ್ನು ತಪ್ಪಿಸುವಂಥ ಪ್ರಯತ್ನ ಪಡ್ತಾ ಇದೆ. ಫೈನಲಿ ಈ ಖಾತಾ ಅಂತ ಹೇಳಿದ್ರೆ, ಒಂದು ನಿಮ್ಮ ಆಸ್ತಿ ಸಂಪೂರ್ಣ ವಿವರಗಳು, ಅಳತೆ, ಬೌಂಡ್ರಿ, ಮಾಲೀಕರ ಫೋಟೋ ಮತ್ತು ID ಪ್ರೂಫು ಎಲ್ಲನೂ ಸರ್ಕಾರದ ಒಂದು ಕೇಂದ್ರೀಕೃತ ಆಗಿರುವಂಥ ಡಿಜಿಟಲ್ ಡೇಟಾಬೇಸ್ನಲ್ಲಿ ಇರುತ್ತೆ. ಸೆಂಟ್ರಲೈಸ್ಡ್ ಡಿಜಿಟಲ್ ಡೇಟಾಬೇಸ್ ಅಂತ ಹೇಳಿ ಕರೀತಾರೆ ಅದಕ್ಕೆ. ಇಲ್ಲಿ ನಿಮ್ಮೆಲ್ಲ ಡೀಟೇಲ್ಸು, ಪ್ರಾಪರ್ಟಿ ಡೀಟೇಲ್ಸು, ನಿಮ್ಮದು ಹೆಸರು ಎಲ್ಲನೂ ಸುರಕ್ಷಿತವಾಗಿರುತ್ತೆ. ಮತ್ತು ಇದಕ್ಕೆ ಯುನಿಕ್ ಆಗಿರೋವಂಥ ಒಂದು ಪ್ರಾಪರ್ಟಿ ID ಸಹ ಸಿಕ್ಕುತ್ತೆ, ಮತ್ತು QR ಕೋಡ್ ಸಹ ಇರುತ್ತೆ. ಇದನ್ನು ಯಾರೂ ಸಹ ಡೂಪ್ಲಿಕೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದೇ ಪ್ರಾಪರ್ಟಿಗೆ ಬೇರೆ ಬೇರೆ ವ್ಯಕ್ತಿಗಳ ಹೆಸರಲ್ಲಿ ಖಾತಾ ಇರಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆ ಅಂತೇಳಿ ಹೇಳೋವಂಥದ್ದು ತುಂಬ ಇಂಪಾರ್ಟೆಂಟ್. ಇದು ಇಂಪರ್ಸನೇಷನ್ ಮಾಡಿಬಿಟ್ಟು ಯಾರ್ದೋ ಪ್ರಾಪರ್ಟಿಯನ್ನು ಯಾರೋ ಮಾರಾಟ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಾವಿರಾರು ಕೇಸ್ಗಳು ಪೆಂಡಿಂಗಲ್ಲಿದೆ ಈ ಥರ ಮಾಡಿರುವಂಥದ್ದು. ಹಾಗಾಗಿ ಇದೊಂದು ಏನು ಗೌರ್ಮೆಂಟ್ ನಿರ್ಧಾರ ತಗೊಂಡಿದೆಯಲ್ಲ, ಅದು ತುಂಬ ಒಳ್ಳೆ ನಿರ್ಧಾರ ಅಂತೇಳಿ ಹೇಳ್ಬೋದು. ಇನ್ನೊಬ್ರು ಯಾರೋ ಕ್ಲೈಂಟ್ ಕೇಳ್ತಾ ಇದ್ರು, ಸರ್ ಇವರು ಡಿಜಿಟೈಸ್ಡ್ ಈ ಖಾತಾನ ಡಿಜಿಟೈಸ್ ಮಾಡಿದ್ರು ಸಹ ಈ ಸೈಬರ್ ಕ್ರೈಮು ಮತ್ತು ಈ ಹ್ಯಾಕರ್ಸ್ಗಳೆಲ್ಲನೂ ಅದನ್ನೆಲ್ಲ ಬ್ರೇಕ್ ಮಾಡಿ ಮತ್ತೆ ಹೆಸರುಗಳನ್ನ ಚೇಂಜ್ ಮಾಡ್ಬೋದಲ್ಲ ಅಂತೇಳಿ. ಆ ಮಾಡೋ ಸಾಧ್ಯತೆ ಇಲ್ಲೇ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಮಾಡಲೂಬಹುದು. ಬಟ್ ಇದುವರೆಗಂತೂ ಆ ಥರದ್ದು ಯಾವುದೇ ರೀತಿಯಾಗಿರೋಂಥ ಪ್ರಕರಣಗಳು ಬಂದಿಲ್ಲ ಒಂದು. ಆಮೇಲೆ ಇಂಪರ್ಸನೇಷನ್ ಆಗೋದು ಹೆಂಗೆ ಅಂತ ಹೇಳಿದ್ರೆ, ಇಂಡಿವಿಜುವಲ್ ಪ್ಲಾಟಿಗೆ ಅಥವಾ ಯಾವುದೋ ಒಂದು ಲೇಔಟ್ಗೆ ಆಗ್ತಾ ಇರುತ್ತೆ, ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಪರ್ಪಸ್. ಒಂದು ಗೌರ್ಮೆಂಟ್ನ ಅಪ್ಲಿಕೇಶನ್ನ ಹ್ಯಾಕ್ ಮಾಡಿ ಇನ್ಫಾರ್ಮೇಷನ್ನ ಮ್ಯಾನುಪುಲೇಟ್ ಮಾಡಿ ಅಪ್ಲೋಡ್ ಮಾಡುವಂಥ ಸಾಧ್ಯತೆಗಳು ಕಡಿಮೆ ಅಂತ ನನಗೆ ಅನಿಸುತ್ತೆ ಈ ಒಂದು ಸಂದರ್ಭದಲ್ಲಿ. ಬಟ್ ಮುಂದಿನ ದಿನಗಳಲ್ಲಿ ಅದು ಚೇಂಜ್ ಆಗಿಬಿಟ್ಟು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಡೆವಲಪ್ ಆಗ್ತಾ ಇರೋದ್ರಿಂದ ಹ್ಯಾಕ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಬಟ್ ಗೌರ್ಮೆಂಟು ಅದಕ್ಕೆ ಸರಿಯಾಗಿರುವಂಥ ಆಯಾ ಸಾಫ್ಟ್ವೇರ್ಗಳಿಗೆ ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ. ಮತ್ತು ಈಗ ನೆಕ್ಸ್ಟ್ ಈ ಸ್ವತ್ತಿಗೆ ಬರೋದಾದರೆ, ಈ ಫಾರ್ಮ್ ನಂಬರ್ 11 ಮತ್ತು ಫಾರ್ಮ್ ನಂಬರ್ 9 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಗ್ರಾಮೀಣ ಪ್ರದೇಶದಲ್ಲಿ, ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಇರ್ಬೋದು ಅಥವಾ ಕರ್ನಾಟಕದ ಯಾವುದೇ ಒಂದು ಗ್ರಾಮ ಠಾಣಾ ವ್ಯಾಪ್ತಿಗೆ ಬರುವಂಥ ಪ್ರಾಪರ್ಟಿಗಳು, ರೆಸಿಡೆನ್ಷಿಯಲ್ ಅಥವಾ ಕಮರ್ಷಿಯಲ್ ಪ್ರಾಪರ್ಟಿಗಳು ಈ ಸ್ವತ್ತು ಅಂಡರ್ ಬರುತ್ತೆ.
ಈ ಸ್ವತ್ತು ಅಂತ ಹೇಳಿದ್ರೆ ಈ ಗ್ರಾಮ ಪಂಚಾಯಿತಿ ಆಸ್ತಿಗಳನ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಸರ್ಕಾರ ಅಫಿಷಿಯಲ್ ಆಗಿ ಒಂದು ಪೋರ್ಟಲ್ ಮಾಡಿದೆ, ಅದನ್ನು ಈ ಸ್ವತ್ತು ಅಂತೇಳಿ ಕರಿಬೋದು. ಅದು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕುತ್ತೆ ಆ ವೆಬ್ಸೈಟ್ ನಿಮಗೆ. ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ದೆನ್ ಸರ್ಚ್ ಔಟ್. ಇಲ್ಲಿ ಫಾರ್ಮ್ ನಂಬರ್ 11 ಅಂತ ಹೇಳಿದ್ರೆ ಇದು ಕೃಷಿಯೇತರ ಉದ್ದೇಶ ಅಂದರೆ ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ ಅಫಿಷಿಯಲ್ ಆಗಿ ಕನ್ವರ್ಟ್ ಆಗಿರುವಂಥ DC ಕನ್ವರ್ಟೆಡ್ ಪ್ರಾಪರ್ಟಿ ಅಂತೇನು ಹೇಳ್ತೀವಿ, ಅಥವಾ ಗ್ರಾಮ ಠಾಣಾ ವ್ಯಾಪ್ತಿನಲ್ಲಿ ಬರುವಂಥ ಮತ್ತು ಸಕ್ಷಮ ಪ್ರಾಧಿಕಾರದಿಂದ ಬರುವಂಥದ್ದು, BDAನೋ BMRDನೋ ಬೈಯಪ್ಪನೋ ಈ ರೀತಿ ಬೇರೆ ಬೇರೆ ಪ್ರಾಧಿಕಾರಗಳಿದ್ದಾವೆ. ಈ ಪ್ರಾಧಿಕಾರಗಳು ಲೇಔಟನ್ನು ಅಪ್ರೂವ್ ಮಾಡಿಸ್ಕೊಂಡಿದ್ರೆ ಮಾತ್ರ ಇದು ಫಾರ್ಮ್ 9 ಸಿಕ್ಕುತ್ತೆ ನಿಮಗೆ. ಅಂದರೆ ಒಂದು ಲೇಔಟು ಅಫಿಷಿಯಲ್ ಆಗಿ ರೆಸಿಡೆನ್ಷಿಯಲ್ ಪರ್ಪಸ್ಗೋ ಅಥವಾ ಕಮರ್ಷಿಯಲ್ ಪರ್ಪಸ್ಗೋ ಅಪ್ರೂವ್ ಮಾಡ್ಕೊಂಡಿದ್ರೆ ಮಾತ್ರ ಫಾರ್ಮ್ ನಂಬರ್ 9 ಸಿಕ್ಕುತ್ತೆ. ಫಾರ್ಮ್ ನಂಬರ್ 9 ಅಂದರೆ ನಿಮಗೆ ಎಲ್ಲ ಕ್ಲಿಯರೆನ್ಸ್ ಇದೆ, ಗೌರ್ಮೆಂಟ್ ಕಡೆಯಿಂದ ಏನು ಬಾಧೆ ಇಲ್ಲ ಅನ್ನೋದು ಗಮನಕ್ಕೆ ಬರುತ್ತೆ. ನಿಮ್ಮ ಫಾರ್ಮ್ ನಂಬರ್ 9 ಇತ್ತು ಅಂದರೆ ಒಂದು ಪರ್ಟಿಕ್ಯುಲರ್ ಲೇಔಟ್ಗೆ. ಅದೇ ರೀತಿ ಫಾರ್ಮ್ ನಂಬರ್ 11 ಇದು ಆ ಒಂದು ಪರ್ಟಿಕ್ಯುಲರ್ ಪ್ಲಾಟ್ಗೆ ಅಥವಾ ಆಸ್ತಿಗೆ ಸಂಬಂಧಪಟ್ಟಿದ್ದು. ಯಾರು ತೆರಿಗೆನ ಕಟ್ತಾ ಇರ್ತಾರೋ ಅದನ್ನು ತೋರಿಸ್ಲಿಕ್ಕೆ ಇರುವಂಥ ಒಂದು ಡಿಜಿಟಲ್ ತೆರಿಗೆ ರಿಜಿಸ್ಟ್ರ್ ಇದು. ಇಲ್ಲಿ ಅಗೈನ್ 11A ಮತ್ತು 11B ಅಂತ ಬರುತ್ತೆ. ಅದನ್ನು ಈ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ದಯವಿಟ್ಟು ಆ ವಿಡಿಯೋ ನೋಡಿ, ನಿಮಗೆ ಎಕ್ಸ್ಪ್ಲೇಷನ್ ಸಿಕ್ಕುತ್ತೆ ಅಲ್ಲಿ. ಆದರೆ ಮುಖ್ಯವಾಗಿ ಈ 2 ಡಾಕ್ಯುಮೆಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗ್ರಾಮ ಠಾಣಾ ವ್ಯಾಪ್ತಿಗೆ ಬರುವಂಥ ಪ್ರಾಪರ್ಟಿಗಳಲ್ಲಿ. ಇಲ್ಲಿ ಮತ್ತೆ ನೆನ್ಪಿಡಬೇಕಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ಆಸ್ತಿ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೇಳಿದ್ರೆ ಈ ಸ್ವತ್ತು ಪೋರ್ಟಲ್ನಿಂದ ಜನ್ರೇಟ್ ಆಗಿರುವಂಥ ಡಿಜಿಟಲ್ ಸಿಗ್ನೇಚರ್ ಇರುವಂಥ ಫಾರ್ಮ್ ನಂಬರ್ 9 ಅಥವಾ ಫಾರ್ಮ್ ನಂಬರ್ 11 ಕಡ್ಡಾಯ ಆಗಿರುತ್ತೆ. ಯಾವುದೋ ಬ್ರೋಕರ್ ನಿಮಗೆ ಹಳೆ ಕೈ ಬರಹದ ಒಂದು ಪೇಪರ್ ತೋರಿಸ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂತೇಳಿ ಏನಾದರೂ ಕರ್ಕೊಂಡು ಹೋದರೆ ಅದನ್ನೆಲ್ಲ ನಂಬೇಡಿ ನೀವು. ಕಾವೇರಿ 2.0 ಸಾಫ್ಟ್ವೇರು ಅದನ್ನು ಒಪ್ಪೋದಿಲ್ಲ. ಇದನ್ನು ನೀವು ನೆನ್ಪಿಡ್ಕೋಬೇಕಾಗಿರುವಂಥದ್ದು. ಇನ್ನು ನೆಕ್ಸ್ಟ್ BBMP ಈ ಖಾತಾಕ್ಕೂ ಮತ್ತು B ಖಾತೆಗೂ ಇರುವಂಥ ವ್ಯತ್ಯಾಸ ಏನು ನೋಡೋದಾದರೆ, ಅಥವಾ ಓವರ್ ಆಲ್ ಆಗಿ ಈ ಖಾತಾ ಮತ್ತು B ಖಾತಾಗೂ ಇರುವಂಥ ಡಿಫ್ರೆನ್ಸು 11B ಇರ್ಬೋದು ಅಥವಾ B ಖಾತಾ ಇರ್ಬೋದು. ಅದು BBMP ವ್ಯಾಪ್ತಿಗೆ ಬರ್ತಾ ಇದ್ದರೆ B ಖಾತಾ ಆಗಿರುತ್ತೆ. 11B ಅಂತ ಹೇಳಿದ್ರೆ ಗ್ರಾಮ ಠಾಣಾದಲ್ಲಿ ನೀವು ಅಪ್ರೂವಲ್ ಇಲ್ದಲೇ ಒಂದು ಮನೆ ಕಟ್ಸ್ಕೊಂಡಿರ್ತೀರಾ, ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ 11B ಫಾರ್ಮ್ ಸಿಕ್ಕಿರುತ್ತೆ ನಿಮಗೆ. ಈ ಖಾತಾಗೂ ಮತ್ತು B ಖಾತಾಗೂ 11B ಖಾತಾಗೂ ಇರುವಂಥ ವ್ಯತ್ಯಾಸ ಏನು ಅಂತ ನೋಡೋಣ. ನೋಡಿ, ಈ ಖಾತಾನ ನೀವು ವಿಶೇಷವಾಗಿ ನೋಡುವಂಥ ಅವಶ್ಯಕತೆ ಇಲ್ಲ. ನಾನು ಈಗಾಗಲೇ ಹೇಳಿದಾಗೆ ಪೇಪರ್ ಮೂಲಕ ಇರೋದು ನಿಮಗೆ ಡಿಜಿಟೈಸ್ಡ್ ಫಾರ್ಮೇಟಲ್ಲಿ ಸಿಕ್ಕುತ್ತೆ. ಅದು ನಿಮ್ಮ ಪ್ರೊಟೆಕ್ಷನ್, ಪ್ರಾಪರ್ಟಿಯ ಪ್ರೊಟೆಕ್ಷನ್ಗೆ ಯೂಸ್ ಮಾಡ್ಕೋಬೋದು ಅಷ್ಟೇ. ಈ ಖಾತಾ ಅಂತ ಸಿಕ್ಕಿದ ತಕ್ಷಣ ಅದು ಪ್ರಾಪರ್ಟಿಗೆ ಖಾತಾ ಸಿಕ್ಕಿದೆ ಅಂತ ಹೇಳಿ ಒಂದು ತಪ್ಪು ಕಲ್ಪನೆ ತುಂಬ ಜನರಲ್ಲಿದೆ. ಈಗ ನಾನು ಪ್ರಾಪರ್ಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾದ್ರೆ ನನ್ನ ಕ್ಲೈಂಟ್ಗಳು ಬಂದು ಹೇಳ್ತಾರೆ, ಸರ್ ಈ ಖಾತಾ ಪ್ರಾಪರ್ಟಿ ನಾವು ಕೊಂಡ್ಕೋಬೋದಲ್ವಾ ಅಂತ ಹೇಳಿ. ಇಲ್ಲಿ ಈ ಖಾತಾ ಅನ್ನೋದು ಮ್ಯಾಟ್ರ್ ಆಗಲ್ಲ, ಪ್ರಾಪರ್ಟಿಗೆ ಅಫಿಷಿಯಲ್ ಆಗಿ ಖಾತಾ ಸಿಕ್ಕಿದೆಯಾ ಇಲ್ವಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆ ಖಾತಾ ನಿಮಗೆ ಡಿಜಿಟೈಸ್ಡ್ ಆಗಿ ಈ ಖಾತಾದಲ್ಲಿ ಸಿಗ್ಬೋದು ನಿಮಗೆ, ಅದು ಬೇರೆ ಪ್ರಶ್ನೆ. ಪ್ರಾಪರ್ಟಿಗೆ ಖಾತಾ ಅಂತೂ ಇರಲೇಬೇಕು, ಅದು ಡಿಜಿಟೈಸ್ಡ್ ಆಗಿರಲೇಬೇಕು. ನಿಮಗೆ B ಖಾತಾ ಇರಲಿ ಅಥವಾ ಖಾತಾ ಇರಲಿ, ಪ್ರಾಪರ್ಟಿ ಇವಾಗ ಡಿಜಿಟೈಸ್ ಆಗಿರಲೇಬೇಕು ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿದ್ರೆ. ಆದರೆ ಅಪ್ರೂವಲ್ ವಿಚಾರ ಬಂದರೆ ಖಾತಾದ ಪ್ರಾಮುಖ್ಯತೆ ಎಷ್ಟಿದೆಯೋ ಈಗಲೂ ಅಷ್ಟೇ, ಈ ಖಾತಾ ಬಂದಮೇಲೂ ಸಹ ಅದ್ರ ಪ್ರಾಮುಖ್ಯತೆ ಇದ್ದೇ ಇದೆ. ಈಗ ಕಾವೇರಿ 2.0 ಬಂದ ನಂತರ ಏನಾಗಿದೆ ಅಂತ ಹೇಳಿದ್ರೆ, B ಖಾತೆ ಆಸ್ತಿಗೂ ಆನ್ಲೈನಲ್ಲಿ ತೆರಿಗೆ ಪಾವತಿ ಮಾಡಬೇಕು ಅಂತೇಳಿ ಅಥವಾ ರಸೀದಿ ಕೊಡಬೇಕು ಅಂತೇಳಿ ಡಿಜಿಟೈಸ್ಡ್ ಡೇಟಾಬೇಸ್ನಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಮಾಡ್ತಾ ಇದ್ದಾರೆ. ಆದರೆ ನಾನು ಈಗ ಮೊದಲೇ ಹೇಳಿದಾಗೆ B ಖಾತೆಗೆ ಪೂರ್ಣವಾಗಿರುವಂಥ ಖಾತೆ ಸ್ಟೇಟಸ್ ಸಿಕ್ಕೋದಿಲ್ಲ. ಅದು ಸಿಗಬೇಕು ಅಂತೇಳಿದ್ರೆ ನೀವು ಗೌರ್ಮೆಂಟಿಗೆ ಅಕ್ರಮ ಸಕ್ರಮ ಅಂತೇಳಿ ಯಾವಾಗ ಗೌರ್ಮೆಂಟು ಬಿಡುತ್ತಲ್ಲ ಆ ಸಂದರ್ಭದಲ್ಲಿ ನೀವು ಪ್ರತ್ಯೇಕವಾಗಿ ದಂಡ ಕಟ್ಬಿಟ್ಟು ಅದನ್ನು B ಖಾತಾದಿಂದ ಖಾತಾಗೆ ಕನ್ವರ್ಟ್ ಮಾಡ್ಕೋಬೇಕು. ಅಲ್ಲಿ ತನಕ ಅದು B ಖಾತಾನೇ, ಅದು ಡಿಜಿಟೈಸ್ಡ್ ಆಗಿರ್ಬೋದು, ನಿಮಗೆ ಖಾತೆ ಸಿಗ್ತಾ ಇರ್ಬೋದು, ಆದರೆ ಅದು ಅಪ್ರೂವಲ್ ಅಲ್ಲದೆ ಇರೋವಂಥದ್ದು. ಕೇವಲ ಟ್ಯಾಕ್ಸ್ ಕಟ್ಟಲಿಕ್ಕೋಸ್ಕರ ಅದನ್ನು B ಖಾತೆ ಅಂತ ಮಾಡಿಕೊಂಡು ಖಾತಾ ಅಂತೇಳಿ ಅದಕ್ಕೆ ಡಿಜಿಟೈಸ್ಡ್ ಮಾಡಿ ನೀವು ಪೇಮೆಂಟ್ ಮಾಡ್ತಾ ಇರ್ತೀರ ಹೊರತಾಗಿ ಅದು ಅಧಿಕೃತವಾಗಿ ಖಾತೆ ಸರ್ಟಿಫಿಕೇಟು ನಿಮಗೆ ಖಾತಾ ಇದ್ದರೂ ಸಹ ಸಿಕ್ಕಿರೋದಿಲ್ಲ. ಇದನ್ನು ನೀವು ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ನೀವು ನೆನ್ಪಿಟ್ಕೊಳ್ಳೇಬೇಕಾಗಿರುವಂಥ ವಿಚಾರ ಇದು. ನೀವು ಪ್ರಾಪರ್ಟಿಯನ್ನು ಕೊಂಡ್ಕೊಳ್ತಾ ಇದ್ರೆ ಅಥವಾ ಯಾವುದೊಂದು ಪ್ಲಾಟು ಅಥವಾ ಮನೆಯೋ ಕೊಂಡ್ಕೊಳ್ತಾ ಇದ್ರೆ. ಮತ್ತು ಈಗ ಮೇನ್ ಪ್ರಶ್ನೆಗೆ ಬರೋದಾದರೆ, ಖಾತೆ ಇಲ್ಲದೆ ಇದ್ದರೆ ಪ್ರಾಪರ್ಟಿಯ ರಿಜಿಸ್ಟ್ರೇಷನ್ನು ಸಾಧ್ಯ ಆಗುತ್ತಾ? ನೋಡಿ, ಈ ಕಾವೇರಿ 2.0 ಬಂದ ಮೇಲೆ ಖಾತಾಗೂ ಮತ್ತು ರಿಜಿಸ್ಟ್ರೇಷನ್ ಪ್ರೋಸೆಸ್ಗೂ ತುಂಬ ನೇರವಾಗಿರುವಂಥ ಲಿಂಕ್ ಇರುತ್ತೆ. ನೀವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ನಿಂತ್ಕೊಂಡ್ರೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತೇಳಿ ಅಲ್ಲಿ ಕಂಪ್ಯೂಟರ್ನಲ್ಲಿ ಖಾತೆ ನಂಬರು ಮತ್ತು ಆಸ್ತಿ ID, ಪ್ರಾಪರ್ಟಿ ID ಕೇಳುತ್ತೆ.
ಈ ಐ ಡಿಗಳು ಆನ್ಲೈನಲ್ಲಿ ಮ್ಯಾಚ್ ಆಗದೇ ಇದ್ದರೆ ಸಾಫ್ಟ್ವೇರು ಮುಂದಿನ ಹಂತಕ್ಕೆ ನೆಕ್ಸ್ಟ್ ಸ್ಟೇಜ್ಗೆ ಅಂದರೆ ರಿಜಿಸ್ಟ್ರೇಷನ್ನ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದೇ ಇಲ್ಲ. ಈ ಸಮಸ್ಯೆ ಇದೆ. ಈ ರೀತಿ ಡೈರೆಕ್ಟಾಗಿ ಲಿಂಕ್ ಆಗಿರೋದ್ರಿಂದ ಯಾರ್ದೋ ಪ್ರಾಪರ್ಟಿಯನ್ನು ಯಾರೋ ಮಾರಲಿಕ್ಕೆ ಕಡಿವಾಣ ಹಾಕ್ದಂಗಾಗಿದೆ. ಆದರೆ ಇದ್ದವರಿಗೆ ಏನು ಪ್ರಾಪರ್ಟಿ ನೀವು ಹಾರ್ಡ್ ಕಾಪಿನಲ್ಲಿದ್ದೀರಾ, ಹಾರ್ಡ್ ಕಾಪಿನಲ್ಲಿ ನಿಮ್ಮ ಖಾತಾ ಇದೆ, ಅದನ್ನೆಲ್ಲನೂ ನೀವು ಈ ಖಾತೆಗೆ ಕನ್ವರ್ಟ್ ಮಾಡ್ಕೊಳ್ಳೇಬೇಕು. ಆಗ ಮಾತ್ರ ನಿಮಗೆ ಈ ಪ್ರಾಪರ್ಟಿ ಟ್ರಾನ್ಸ್ಫರು ಸ್ಮೂತಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ಒಬ್ಬ ವ್ಯಕ್ತಿ ಮೋಸ ಮಾಡುವುದಲ್ಲಿ ಸಾಫ್ಟ್ವೇರ್ ಮೋಸ ಮಾಡೋದಿಲ್ಲ. ಸಾಫ್ಟ್ವೇರು ಅಲ್ಲೇ ಬ್ಲಾಕ್ ಮಾಡಿಬಿಡುತ್ತೆ ನಿಮ್ಮ ಪ್ರಾಪರ್ಟಿ ಟ್ರಾನ್ಸ್ಫರ್ ಪ್ರೋಸೆಸ್ನ. ಸ್ನೇಹಿತರೆ, ಈ ಖಾತೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಇನ್ಫಾರ್ಮೇಷನ್ನು ಸಹ ನಾನು 10 ನಿಮಿಷದ ಒಳಗಡೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ವಿಡಿಯೋ ಆಗಲೇ 10 ನಿಮಿಷ ಕ್ರಾಸ್ ಮಾಡಿ ಮುಂದೆ ಹೋಗ್ತಾ ಇದೆ. ಇನ್ನೂ ಹಲವಾರು ಇನ್ಫಾರ್ಮೇಷನ್ ಇದೆ ನಾನು ಕೊಡೋದು. ಒಂದು ಕೇಸ್ ಲಾ ಎಕ್ಸ್ಪ್ಲೇನ್ ಮಾಡಬೇಕು, ಮತ್ತು ಬೇರೆ ಈ ಖಾತೆಗೆ ಸಂಬಂಧಪಟ್ಟಿರುವಂಥ ಇನ್ಫಾರ್ಮೇಷನ್ಗಳನ್ನು ಕೊಡಬೇಕು. ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಪಾರ್ಟ್ ಬಿ, ಈ ಖಾತೆಗೆ ಸಂಬಂಧಪಟ್ಟ ಹಾಗೆ ಇದು ಪಾರ್ಟ್ ಎ ಆಗಿರುತ್ತೆ. ಪಾರ್ಟ್ ಬಿ ಅಂತ ಮತ್ತೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿ ನಿಮಗೆ ಈ ಕೇಸ್ ಲಾ ಮತ್ತು ಅಡಿಷ್ನಲ್ ಡೀಟೇಲ್ಸ್ ಸಿಗುತ್ತೆ. ದಯವಿಟ್ಟು ಆ ವಿಡಿಯೋನು ಸಹ ನೋಡಿ. ಥ್ಯಾಂಕ್ ಯು ಸೊ ಮಚ್.